ನೋಡಿ ಕ್ವಶನ್ನು, ಶೋ ದಟ್ ದ ಸೈನ್ ಆಫ್ ರೇಂಜ್ ಸೀರೀಸ್ ಫಾರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು, ಎಲ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇನ್ 0 to L ಈಸ್ 8L ಸ್ಕ್ವೇರ್ ಬೈ ಪೈ ಕ್ಯೂಬ್ ಸಮೇಷನ್ ಆಫ್ 0 to infinity 1/2n + 1 ಹೋಲ್ ಕ್ಯೂಬ್ ಸೈನ್ 2n + 1 ಬೈ ಎಲ್ ಇಂಟು ಪೈ ಎಕ್ಸ್. ಈಗೇನು ಮಾಡ್ಬೇಕು ಹೇಳಿ. ಸೈನ್ ಆಫ್ ರೇಂಜ್ ಸೀರೀಸ್ ಅಂದರೆ ಫೈನ್ ಮಾಡಬೇಕಾಗಿರೋದೇನು, ಬಿ ಎನ್ ಅಂದ್ರೇನು, 2/L 0 to L ಎಫ್ ಆಫ್ ಎಕ್ಸ್ ಸೈನ್ n pi x by L dx. ಕರೆಕ್ಟ್ ಅಲ್ವಾ. ಇಲ್ಲಿ ಎಫ್ ಆಫ್ ಎಕ್ಸ್ ಅಂದರೆ ಏನು, ಬಿ ಎನ್ ಈಸ್ ಈಕ್ವಲ್ ಟು 2/L ಇಂಟಗ್ರಲ್ ಆಫ್ 0 to L ಎಫ್ ಆಫ್ ಎಕ್ಸ್ ಅಂದರೆ ಎಲ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಸೈನ್ n pi x by L dx. ಕರೆಕ್ಟ್ ಅಲ್ವಾ. ಈಗ ಬಿ ಎನ್ ಅಂದ್ರೇನು, 2/L. ಈಗ ಇದನ್ನ ಇಂಟಿಗ್ರೇಟ್ ಮಾಡೋದು ಯಾವ ಥರ ಹೇಳಿ. ಎಲ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಸೈನ್ಗೆ ಏನು ಇಂಟಿಗ್ರೇಷನ್, ಮೈನಸ್ ಕಾಸ್ ಹೇಳಿ n pi x by L ಡಿವೈಡೆಡ್ ಬೈ n pi by L. ಕರೆಕ್ಟ್ ಅಲ್ವಾ, ಗೊತ್ತಾಗ್ತಿದೆಯಲ್ವಾ. ಈಗ ಮೈನಸ್ ಇದು ಬರ್ನೋಲಿ ಸಪ್ಲೈ ಮಾಡೋದು, ಇದನ್ನ ಇಟ್ಕೊಂಡು ಇದನ್ನ ಇಂಟಿಗ್ರೇಟ್ ಮಾಡೋದು, ಮೈನಸ್ ಇದಕ್ಕೆ ಡಿಫ್ರೆನ್ಷಿಯೇಷನ್ ಹೇಳಿ ಎಲ್ ಮೈನಸ್ 2x ಮೈನಸ್ ಕಾಸ್ಗೆ ಮೈನಸ್ ಸೈನ್ n pi x by L ಡಿವೈಡೆಡ್ ಬೈ n ಸ್ಕ್ವೇರ್ ಪೈ ಸ್ಕ್ವೇರ್ ಬೈ L ಸ್ಕ್ವೇರ್. ಮೈನಸ್ ಆದಮೇಲೆ ಎಲ್ ಮೈನಸ್ 2xಗೆ ಡಿಫ್ರೆನ್ಷಿಯೇಷನ್ ಏನು, 0 - 2 ಮೈನಸ್ ಸೈನ್ಗೆ ಮೈನಸ್ ಆಫ್ ಮೈನಸ್ ಕಾಸ್ ಅಂದರೆ ಬರೀ ಕಾಸ್ n pi x by L ಡಿವೈಡೆಡ್ ಬೈ n ಕ್ಯೂಬ್ ಪೈ ಕ್ಯೂಬ್ ಬೈ L ಕ್ಯೂಬ್. ಲಿಮಿಟ್ ಏನು, 0 to L. ಕರೆಕ್ಟ್ ಅಲ್ವಾ. ಈಗ ಇದೇನಾಗುತ್ತೆ, ಅಪ್ಪರ್ ಲಿಮಿಟು ಲೋವರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ, 0. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ. ಬಿ ಎನ್ ಈಸ್ ಈಕ್ವಲ್ ಟು 2/L. ಇದರಲ್ಲಿ ನೋಡಿ ಎಕ್ಸ್ ಟರ್ಮ್ಗಳನ್ನ ಒಳಗಡೆ ಇಟ್ಕೋಬಿಡಿ, ಬೇರೆದನ್ನ ಏನು ಮಾಡಿ ಆಚೆ ಮೈನಸ್ 1/n pi by L ನ L/n pi ಅಂತ ಬರ್ಕೋಬೋದು ಹೇಳಿ. ಮೈನಸ್ L/, ಒಳಗಡೆ ಏನು ಬರ್ಕೋಬೇಕು, ಎಲ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಕಾಸ್ n pi x by L. ಲಿಮಿಟ್ ಬಂದು 0 to L. ಅರ್ಥ ಆಯ್ತಲ್ವಾ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ 2L ಕ್ಯೂಬ್ ಬೈ n ಕ್ಯೂಬ್ ಪೈ ಕ್ಯೂಬ್ ಮೈನಸ್ 2L ಕ್ಯೂಬ್ ಬೈ n ಕ್ಯೂಬ್ ಪೈ ಕ್ಯೂಬ್. ಉಳಿಯೋದೇನು, ಕಾಸ್ n pi x by L. ಲಿಮಿಟ್ ಏನು, 0 to L. ಕರೆಕ್ಟ್ ಅಲ್ವಾ. ಈಗ ಅಪ್ಪರ್ ಲಿಮಿಟು ಮತ್ತು ಲೋವರ್ ಲಿಮಿಟ್ ಅಪ್ಲೈ ಮಾಡಿ. ಬಿ ಎನ್ ಈಸ್ ಈಕ್ವಲ್ ಟು ಹೇಳಿ 2/L ಮೈನಸ್ L/n pi. ಎಕ್ಸಾಕ್ಟ್ದಲ್ಲಿ ಎಲ್ ಹಾಕಿ, ಎಲ್ ಇಂಟು ಎಲ್ ಏನು, ಎಲ್ ಸ್ಕ್ವೇರ್ ಮೈನಸ್ ಎಲ್ ಸ್ಕ್ವೇರ್ ಅಂದರೆ 0 ಮೈನಸ್ ಎಕ್ಸಾಕ್ಟ್ದಲ್ಲಿ 0 ಹಾಕಿದ್ರೆ ಎಲ್ ಇಂಟು 0 0 0 ಮೈನಸ್ 0 ಸ್ಕ್ವೇರ್ ಅಂದರೆ 0 ಮೈನಸ್ 2L ಕ್ಯೂಬ್ ಬೈ n ಕ್ಯೂಬ್ ಪೈ ಕ್ಯೂಬ್. ಎಕ್ಸಾಕ್ಟ್ದಲ್ಲಿ ಎಲ್ಲಿ ಹಾಕಿದ್ರೆ ಕಾಸ್ n pi ಆಗುತ್ತೆ, ಎಲ್ಲೆಲ್ಲಿ ಕ್ಯಾನ್ಸಲ್ ಆಗುತ್ತೆ, ಕಾಸ್ n pi ಮೈನಸ್ ಕಾಸ್ 0. ಅರ್ಥ ಆಗ್ತಿದೆಯಲ್ವಾ. ಈಗ ಹೇಳಿ ಬಿ ಎನ್ ಈಸ್ ಈಕ್ವಲ್ ಟು ಏನಾಯಿತು, 2/L ಮೈನಸ್ ಹೇಳಿ 2L ಕ್ಯೂಬ್ ಬೈ n ಕ್ಯೂಬ್ ಪೈ ಕ್ಯೂಬ್. ಕಾಸ್ n pi ಅಂದ್ರೇನು, ಮೈನಸ್ 1/n ಕಾಸ್ 0 ಅಂದರೆ 1. ಬಿ ಎನ್ ಈಸ್ ಈಕ್ವಲ್ ಟು ಹೇಳಿ ಪ್ಲಸ್ ಇಂಟು ಮೈನಸ್ 2 2s 4 ಎಲ್ ಕ್ಯೂಬ್ ಬೈ ಎಲ್ ಅಂದರೆ ಎಲ್ ಸ್ಕ್ವೇರ್ ಆಗುತ್ತೆ ಬೈ ಎಲ್ ಸ್ಕ್ವೇರ್ ಬೈ n ಕ್ಯೂಬ್. ಉಳಿಯೋದೇನು, ಮೈನಸ್ 1/n ಮೈನಸ್ 1. ಅರ್ಥ ಆಗ್ತಿದೆಯಲ್ವಾ. ಈಗ ಪಿ ಎನ್ ಆದ ತಕ್ಷಣ ಏನು ಮಾಡಬೇಕು, 4 ಬೇಕಾಗಿರೋದೇನು, 4 ಸೈನ್ ಆಫ್ ರೈನ್ಸ್ ಸೈನ್ ಸೀರೀಸ್ ಏನಂತ ಬರೀಬೇಕು, 4 ಸೈನ್ ಹಾಫ್ ರೇಂಜ್ ಸೀರೀಸಿಸ್ ಅಂತ ಬರ್ಕೊಳ್ಳಿ. 4 ಸೈನ್ ಹಾಫ್ ರೇಂಜ್ ಸೀರೀಸಿಸ್ ಹೇಳಿ. ಫಾರ್ಮುಲಾ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು, ಸಮೇಷನ್ ಆಫ್ n ಈಸ್ ಈಕ್ವಲ್ ಟು 1 to infinity ಬಿ ಎನ್ ಸೈನ್ n pi x by L. ಎಫ್ ಆಫ್ ಎಕ್ಸ್ ಅಂದರೆ ಏನು,
ಅಥವಾ ಎಫ್ ಆಫ್ ಎಕ್ಸೇ ಇರಲಿ ಬೇಕಿದ್ರೆ. ಎನ್ ಈಸ್ ಈಕ್ವಲ್ ಟು 1 to ಇನ್ಫಿನಿಟಿ. ಬಿ ಎನ್ ಅಂದರೆ ಏನು ಹೇಳಿ? -4L² n³ π³ ಆಮೇಲೆ -1 ಪವರ್ -1 ಸೈನ್ nπx/L. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೋಡಿ, ಎನ್ ಜಾಗದಲ್ಲಿ 1 ಹಾಕಿದ್ರೆ ಏನಾಗುತ್ತೆ? ಇದು -1 ಪವರ್ n -1 ಅಂತ ಟೈಪ್ ಮಾಡ್ಕೊಳ್ಳೋಣ. ಕ್ಯಾಲ್ಸಿಲಿ ಟೈಪ್ ಮಾಡಿ ನೀವು ನೋಡಿ. -1 ಪವರ್ n ಬದಲು ಎಕ್ಸ್ ಹಾಕ್ಕೊಳ್ಳಿ, -1. ಈಗ ಎಕ್ಸ್ ಜಾಗದಲ್ಲಿ 1 ಹಾಕಿ ಏನು ಬರುತ್ತೆ ಆನ್ಸರ್? -2. 2 ಹಾಕಿದ್ರೆ 0. 3 ಹಾಕಿದ್ರೆ ಏನು ಬರುತ್ತೆ? -2. 4 ಹಾಕಿದ್ರೆ 0. 5 ಹಾಕಿದ್ರೆ -2. 6 ಹಾಕಿದ್ರೆ 0. ಗೊತ್ತಾಗ್ತಿದೆಯಲ್ವಾ? ಅಂದರೆ ನಿಮಗೆ ಯಾವಾಗ 0 ಬರ್ತಾ ಇದೆ ಹೇಳಿ? 7ಗೆ -2, 8ಗೆ 0. ಅಂದರೆ ಏನು? ಈವನ್ ಕೊಟ್ಟರೆ 0 ಬರ್ತಾ ಇದೆ, 8 ಕೊಟ್ಟರೆ -2. ಇಲ್ಲೇನು ಮಾಡಬೇಕಂದ್ರೆ ನೀವು ಇಲ್ಲಿ ಬೇಕಾದರೆ LX - x² ಬರ್ಕೊಳ್ಳಿ. ಹೇಳಿ, LX - x² ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? ಆಡ್ ಬಂದರೆ -2. ಈವನ್ನ ರಿಮೂವ್ನೇ ಮಾಡಿಬಿಡಿ. ಹೇಳಿ, ಆಡ್ ಮಾತ್ರ ಕೊಡಿ. ಹೇಳಿ, 1 3 5 ಅಪ್ ಟು ಇನ್ಫಿನಿಟಿ -4L² ಹೇಳಿ n³ π³ ಇದು -2. ಕರೆಕ್ಟ್ ಅಲ್ವಾ? ಸೈನ್ ಹೇಳಿ ಏನು ಬರುತ್ತೆ? nπx/L. ಕರೆಕ್ಟ್ ಅಲ್ವಾ? ಇಲ್ಲಿ -2 × -4 ಏನಾಗುತ್ತೆ ಹೇಳಿ? -2 × -4 ಏನಾಗುತ್ತೆ? ಎಲ್ಲಿ ಬರ್ಬೋದು ನೋಡಿ. LX - x² ಈಸ್ ಈಕ್ವಲ್ ಟು ಇಲ್ಲಿ 8. ಇಲ್ಲಿ ನೋಡಿ, n ಬಿಟ್ಟು ಬೇರೆದೆಲ್ಲ ಆಚೆ ತಗೋಬಿಡಿ. 8L² π³ ಆಚೆ ತಗೊಳ್ಳಿ. ಉಳಿದಿದ್ದೇನು? n³ sin nπx/L ಮಾತ್ರ ಉಳಿಯುತ್ತೆ. ಇಲ್ಲೇನು ಬರುತ್ತೆ ಹೇಳಿ? ಸಮೇಷನ್ ಆಫ್ n 1 3 5 ಅಪ್ ಟು ಇನ್ಫಿನಿಟಿ 1/n³ sin nπx/L. ಇಲ್ಲಿ ಒಂದು ಕೆಲಸ ಮಾಡಿ, n/L × πx ಅಂತ ಬರ್ಕೊಳ್ಳಿ. ಏನಂತ ಬರೀತೀರಾ? n/L × πx ಅಂದರೆ πxನ ಆಚೆ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ, ಇಲ್ಲಿ ಬರೀತೀನಿ. ಹೇಳಿ ಇನ್ನೊಂದು ಸತಿ. LX ಏನು ಆಚೆ ತಗೋಬೇಕು? -× -8L² π³ ಆಚೆ ತಗೊಳ್ಳಿ. ಉಳಿಯೋದು ಸಮೇಷನ್ ಏನು? 1 3 5 ಅಪ್ ಟು ಇನ್ಫಿನಿಟಿ. ಉಳಿಯೋದೇನು? 1/n³ sin nπL × πx. ಕರೆಕ್ಟ್ ಅಲ್ವಾ? ಈಗೇನು ಮಾಡ್ಬೇಕು ಹೇಳಿ? ಈಗ ಇಲ್ಲಿ ಪ್ರೂವ್ ಮಾಡಬೇಕಾಗಿರೋದೇನು? ನೀವು 8L² π³ ಇದೆ. ಕರೆಕ್ಟ್ ಅಲ್ವಾ? ಇಲ್ಲಿ 0 to n ವೇರೀಸ್ ಫ್ರಮ್ 0 to ಇನ್ಫಿನಿಟಿ ಇದೆ. ಇಲ್ಲೇನಿದೆ? 1 to 1 3 ಆಡ್ ನಂಬರ್ ಇದೆ. ಮತ್ತು ಇಲ್ಲಿ n ಜಾಗದಲ್ಲಿ ಏನಿದೆ? 2n + 1 ಇದೆ. ಅರ್ಥ ಆಗ್ತಿದೆಯಲ್ಲ? ಜ್ಞಾಪಕ ಇಟ್ಕೊಳ್ಳಿ. n ಜಾಗದಲ್ಲಿ 2n + 1 ಹಾಕಿದ್ರೆ n ಏನಾಗುತ್ತೆ? 0 to ಇನ್ಫಿನಿಟಿ ಆಗುತ್ತೆ. ಏನಿಲ್ಲ, ತಲೆ ಕೆಡಿಸ್ಕೋಬೇಡಿ. ಈಗ n 1 ಹಾಕಿದ್ರೆ ಏನಾಗುತ್ತೆ? ಇದು 1/1³ sin 1/L πx. ಅದೇ 3 ಹಾಕಿದ್ರೆ 1/3³ sin 3/L πx. 5 ಹಾಕಿದ್ರೆ π³ sin 5/L πx. ಅದೇ ಇಲ್ಲಿ 0 ಹಾಕಿ ಏನಾಗುತ್ತೆ? 0 ಹಾಕಿದ್ರೆ 2 × 0 ಏನು? 0 + ಏನು? 1/1³ sin 1/L πx. ಸೇಮೇ ತಾನೆ? 1 ಹಾಕಿದ್ರೆ 3. ಹಾಂ, 2 ಹಾಕಿದ್ರೆ 5. ಆ ಥರ ಗೊತ್ತಾಗ್ತಿಲ್ಲ? ಅದು ಆಡ್ ನಂಬರ್ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕಂದ್ರೆ ಆಡ್ ನಂಬರ್ನ ನೀವೇನು ಮಾಡಬೇಕು?
0 ಟು ಏನಂತ ಬರಿಬೋದು, ಇನ್ಫಿನಿಟಿ. ಎನ್ ವೇರೀಸ್ ಫ್ರಮ್ 0 ಟು ಇನ್ಫಿನಿಟಿ ಬೇಕಾದರೂ ಬರೀಬೇಕು ಅಂದರೆ ಎನ್ ಜಾಗದಲ್ಲಿ ಏನು ಹಾಕ್ಕೋಬೇಕು, 2n ಪ್ಲಸ್ 1. ಎಲ್ಲಿ ಎನ್ ಇರುತ್ತೆ ಅಲ್ಲಿ 2n ಪ್ಲಸ್ 1 ಹಾಕ್ಕೋಬೇಕು. ಪ್ರೂವ್ ಆಯಿತಾ? ಏನಿಲ್ಲ, ಅಲ್ಲಿ ಲಾಸ್ಟಲ್ಲಿ ಇಷ್ಟು ಗಂಟ ಮಾಡಿಬಿಟ್ಟು ಇದೇ ಫೈನಲ್ ಆನ್ಸರ್ ಬರ್ದ್ಬಿಡಿ ಅಷ್ಟೇ. ಸುಮ್ಮನೆ ಏನಿದೆ ಆನ್ಸರ್ ತೋರಿಸಿ, ಅದೇನಿದೆ ಅದು ಬರ್ದ್ಬಿಡಿ. ಅರ್ಥ ಆಗ್ತಿದೆಯಲ್ವಾ? ಸ್ವಲ್ಪ ಲಾಸ್ಟಲ್ಲಿ ನೀಟಾಗಿ ಬರ್ದ್ಬಿಡ್ತೀನಿ ಇದನ್ನ. ಹೇಳಿ ಇನ್ನೊಂದು ಸತಿ ಏನು ಯಾವ ಥರ ಬರಿಬೇಕಿದ್ನ? ಎಲ್ ಎಕ್ಸ್ ಮೈನಸ್ ಈಸ್ ಈಕ್ವಲ್ ಟು 8 ಎಲ್ ಸ್ಕ್ವೇರ್ ಬೈ ಪೈ ಕ್ಯೂಬ್ ಸಮೇಷನ್ ಆಫ್ 0 ಟು ಎಲ್ಲಿ ಏನಿದೆ ಅಲ್ಲಿ ಪ್ಲಸ್ 1 ಹೋಲ್ ಕ್ಯೂಬ್ ಸೈನ್ ಹೇಳಿ 2n ಪ್ಲಸ್ 1 ಬೈ ಎಲ್ ಇಂಟು ಪೈ ಎಕ್ಸ್. ಇಷ್ಟಕ್ಕೆ ನಿಲ್ಲಿಸಿ ಅಷ್ಟೆ. ಗೊತ್ತಾಯ್ತಲ್ವಾ? ಇನ್ನು ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ ಅವರು? ಎಲ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್. ಲಿಮಿಟ್ ಏನು ಕೊಟ್ಟವ್ರೆ? 0 ಟು ಎಲ್. ಈಗ ಹೇಳಿ ಬಿ ಎನ್ ಅಂದರೆ ಏನು ಫಾರ್ಮುಲಾ? 2/L 0 to L ಎಫ್ ಆಫ್ ಎಕ್ಸ್ ಸೈನ್ ಎನ್ ಪೈ ಎಕ್ಸ್ ಬೈ ಎಲ್ ಡಿ ಎಕ್ಸ್. ಬಿ ಎನ್ ಅಂದರೆ 2/L 0 to L ಎಫ್ ಆಫ್ ಎಕ್ಸ್ ಅಂದರೆ ಏನು? ಎಲ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಸೈನ್ ಎನ್ ಪೈ ಎಕ್ಸ್ ಬೈ ಎಲ್. ಇದನ್ನ ಇಂಟಿಗ್ರೇಟ್ ಮಾಡೋದು ಯಾವ ಥರ? ಎಲ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಟ್ಕೊಳ್ಳಿ, ಸೈನ್ ಎನ್ ಪೈ ಎಕ್ಸ್ ಬೈ ಎಲ್ಗೇನು ಮೈನಸ್ ಕಾಸ್ ಎನ್ ಪೈ ಎಕ್ಸ್ ಬೈ ಎಲ್ ಡಿವೈಡ್ ಬೈ ಎನ್ ಪೈ ಬೈ ಎಲ್. ಮೈನಸ್ ಇದಕ್ಕೆ ಡಿಫ್ರೆನ್ಷಿಯೇಷನ್ ಏನು? ಎಲ್ ಮೈನಸ್ 2x ಮೈನಸ್ ಕಾಸ್ಗೆ ಮೈನಸ್ ಸೈನ್ ಎನ್ ಪೈ ಎಕ್ಸ್ ಬೈ ಎಲ್ ಬೈ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಬೈ ಎಲ್ ಸ್ಕ್ವೇರ್ ಪ್ಲಸ್ 0 ಮೈನಸ್ 2 ಮೈನಸ್ ಸೈನ್ ಏನು? ಮೈನಸ್ ಆಫ್ ಮೈನಸ್ ಕಾಸ್ ಅಂದರೆ ಪ್ಲಸ್ ಕಾಸ್ ಎನ್ ಪೈ ಎಕ್ಸ್ ಬೈ ಎಲ್ ಡಿವೈಡ್ ಬೈ ಎನ್ ಕ್ಯೂಬ್ ಪೈ ಕ್ಯೂಬ್ ಬೈ ಎಲ್ ಕ್ಯೂಬ್ 0 ಟು ಎಲ್. ಇದು 0 ಆಗುತ್ತೆ. ಬೇರೆದೆಲ್ಲ ಹೆಂಗೆ ಅಂದರೆ ಮೈನಸ್ ಎಲ್ ಬೈ ಎನ್ ಪೈ ಆಚೆ ಬರ್ಕೊಂಡು ಎಲ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಕಾಸ್ ಎನ್ ಪೈ ಎಕ್ಸ್ ಎಲ್ಗೆ ಏನಾಗಬೇಕು? ಲಿಮಿಟ್ 0 ಟು ಎಲ್. ಇಲ್ಲಿಂದನಾ? ಇಲ್ಲಿ ನೋಡಿ 2/L ಬರ್ಕೋತೀರಾ. ಇಲ್ಲಿ ಎಕ್ಸ್ ಟರ್ಮ್ಗಳು ಯಾವುದು? ಎಲ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಮತ್ತು ಕಾಸ್ ಎನ್ ಪೈ ಎಕ್ಸ್ ಬೈ ಎಲ್ಲು. ಇದು ಒಳಗಡೆ ಇಟ್ಕೊಳ್ಳಿ. ಬೇರೆದು ಯಾವುದಿದೆ? ಮೈನಸ್ 1/n ಪೈ ಬೈ ಎಲ್ಲು. ಇದನ್ನ ಆಚೆ ಬರೀರಿ. ಮೈನಸ್ 1/n ಪೈ ಬೈ ಎಲ್ನ ರೆಸಿಪ್ರೋಕಲ್ ತೊಗೊಂಡ್ರೆ ಏನಾಗುತ್ತೆ? ಮೈನಸ್ ಎಲ್ ಬೈ ಎನ್ ಪೈ. ಇದರಲ್ಲಿ ಎಕ್ಸ್ ಟರ್ಮ್ ಯಾವುದು? ಕಾಸ್ ಎನ್ ಪೈ ಎಕ್ಸ್ ಬೈ ಎಲ್ಲು. ಅದು ಒಳಗಡೆ ಇಟ್ಕೊಳ್ಳಿ. ಬೇರೆದು ಯಾವುದು? ಮೈನಸ್ 2 ಇದೆ. ಇಲ್ಲೇನಿದೆ? ಎನ್ ಕ್ಯೂಬ್ ಪೈ ಕ್ಯೂಬ್ ಬೈ ಇದು ರೆಸಿಪ್ರೋಕಲ್ ಏನು? ಎಲ್ ಕ್ಯೂಬ್ ಬೈ ಎನ್ ಕ್ಯೂಬ್ ಪೈ ಕ್ಯೂಬ್. ಅದನ್ನ ಬರ್ಕೊಳ್ಳಿ. ಈಗ ಲಿಮಿಟ್ ಅಪ್ಲೈ ಮಾಡಿ. ಎಕ್ಸಾಕ್ಟಲ್ಲಿ ಎಲ್ ಹಾಕಿದ್ರೆ ಎಲ್ ಇಂಟು ಎಲ್ ಏನು? ಎಲ್ ಸ್ಕ್ವೇರ್ ಮೈನಸ್ ಎಲ್ ಸ್ಕ್ವೇರ್ 0. ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಎಲ್ ಇಂಟು 0 0 ಮೈನಸ್ 0 ಸ್ಕ್ವೇರ್ 0. ಅಪ್ಪರ್ ಲಿಮಿಟ್ಗೂ 0 ಲೋವರ್ ಲಿಮಿಟ್ಗೂ 0. ಎಕ್ಸಾಕ್ಟಲ್ಲಿ ಎಲ್ ಹಾಕಿದ್ರೆ ಏನಾಗುತ್ತೆ? ಕಾಸ್ ಎನ್ ಪೈ ಮೈನಸ್ ಕಾಸ್ 0. ಕಾಸ್ ಎನ್ ಪೈ ಅಂದರೆ ಮೈನಸ್ 1/n, ಕಾಸ್ 0 ಅಂದರೆ 1. ಇದು 0 ಮೈನಸ್ 0 ಅಂದರೆ 0. 0 ಇಂಟು ಎನಿಥಿಂಗ್ 0. ಮೈನಸ್ ಮಾತ್ರ ಉಳಿಯುತ್ತೆ. ಮೈನಸ್ 2l ಕ್ಯೂಬ್ ಬೈ ಎನ್ ಕ್ಯೂಬ್ ಪೈ ಕ್ಯೂಬ್ ಮೈನಸ್ 1/n ಮೈನಸ್ 1. ಬಿ ಎನ್ ಅಂದ್ರೇನು? ಮೈನಸ್ 4l ಸ್ಕ್ವೇರ್ ಬೈ ಎನ್ ಕ್ಯೂಬ್ ಪೈ ಕ್ಯೂಬ್. ಇದು ಬರುತ್ತೆ. ಆಮೇಲೆ 4 ಇಯರ್ಸ್ ಸೈನ್ ಆಫ್ ರೇಂಜ್ ಸೀರೀಸ್ಗೆ ಫಾರ್ಮುಲಾ ಇದು. ಇಲ್ಲಿ ಬಿ ಎನ್ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ ಆನ್ಸರು. ಗೊತ್ತಾಗ್ತಿದೆಯಲ್ವ? ಆಮೇಲೆ ಏನು ಮಾಡಬೇಕು? ಇದು ನೋಡಿ ಮೈನಸ್ 1/n ಮೈನಸ್ 1 ಅಂದರೆ ಏನು? ಮೈನಸ್ 2 ಯಾವಾಗ ಆಡಿದರೆ, ಈವನ್ ಇದ್ದರೆ 0. ಅದಕ್ಕೆ ಈವನ್ ಬರೀಲೇಬಾರ್ದು, ಬರೀ ಆಡ್ ಬರ್ಕೋಬೇಕು. ಇದು ಆಡ್ ಏನು? ಮೈನಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ 8l ಸ್ಕ್ವೇರ್ ಬೈ ಪೈ ಕ್ಯೂಬ್ ಬರುತ್ತೆ. ಸಮೇಷನ್ ಆಫ್ n 135 ಟು ಇನ್ಫಿನಿಟಿ 1/n ಬರುತ್ತೆ ಎನ್ ಕ್ಯೂಬ್ ಸೈನ್ ಎನ್ ಬೈ ಎಲ್ ಪೈ ಎಕ್ಸ್ ಆಗುತ್ತೆ. ಇಲ್ಲಿ 8l ಸ್ಕ್ವೇರ್ ಬೈ ಪೈ ಕ್ಯೂಬ್ ಹಂಗೆ ಇಟ್ಕೊಳ್ಳಿ. ಎನ್ ಜಾಗದಲ್ಲಿ ಏನು ಹಾಕ್ಕೋಬಿಡಿ? 2n ಪ್ಲಸ್ 1 ಹಾಕಿ. ಎಲ್ಲೆಲ್ಲಿ ಎನ್ ಇರುತ್ತೆ ಅಲ್ಲಿ 2n ಪ್ಲಸ್ 1. ಗೊತ್ತಾಯ್ತಲ್ವ? ಥ್ಯಾಂಕ್ ಯು. ನೋಡಿ ಲಾಸ್ಟಲ್ಲಿ ಅದು ಪೈ ಎಕ್ಸ್.